ಜಮ್ಮು ಮತ್ತು ಕಾಶ್ಮೀರ ಫೈನಲ್ಗೆ ತಲುಪಿರೋದು ನಮಗೆ ಹೆಮ್ಮೆಯ विषय। जम्मू काश्मीर मुख्यमंत्री ओमर अब्दुल्ला बात थी क्योंकि पहली मर्तबा जे.एन.के रणजी ट्रॉफी की फाइनल में आ चुकी है, लेकिन फाइनल में आके बहुत लोगों ने कहा कि अब ओमर अब्दुल्ला ಹೇಳಿದರು। ನಗರದ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉತ್ತಮ ಕ್ರಿಕೆಟ್ಗಳು ಇದ್ದಾರೆ ಎಂಬ ಸತ್ಯವನ್ನ ಜನರಿಗೆ ಅರಿತುಕೊಳ್ಳಲಿದ್ದಾರೆ, ಆದರೆ ಅವರಿಗೆ ಸೂಕ್ತ ಅವಕಾಶ ಮತ್ತು ಪರಿಚಯ ಸಿಕ್ಕಿರಲಿಲ್ಲ। ನಮ್ಮ ಕ್ರಿಕೆಟ್ಗಳ ಬಗ್ಗೆ ನೀವು ಹೆಚ್ಚು ಕೇಳಿರಲಿಲ್ಲ, ಈಗ ಸಮಯ ಬಂದಿದೆ। ಜಮ್ಮು ಮತ್ತು ಕಾಶ್ಮೀರದ ಒಬ್ಬ ಅಥವಾ ಇಬ್ಬರು ಆಟಗಾರರು ಭಾರತೀಯ ತಂಡದ ಜರ್ಸಿ ಧರಿಸಲು ನಿಜವಾಗಿಯೂ ಅರ್ಹರಾಗಿದ್ದಾರೆ। ಹುಬ್ಬಳ್ಳಿಗೆ ಇದೇ ಮೊದಲ ಬಾರಿ ಭೇಟಿ ನೀಡಿದ್ದೇನೆ, ಇಲ್ಲಿ ಬರಲು ನಾನು ಆಸಕ್ತನಾಗಿದ್ದೆ। ಇದು ಜಮ್ಮು ಮತ್ತು ಕಾಶ್ಮೀರವನ್ನ ಪ್ರತಿನಿಧಿಸುತ್ತದೆ। ಕ್ರಿಕೆಟ್ ಧರ್ಮದ ಭೇದಗಳನ್ನ ಮೀರಿ ಜನರನ್ನ ಒಂದಾಗಿಸುತ್ತಿದೆ। ಇದು ರಂಜಾನ್ ಸಮಯ, ಈ ಒಳ್ಳೆಯ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರ ತಂಡ ಕಪ್ಪು ಗೆದ್ದು ಮನೆಗೆ ತರುವುದನ್ನ ನಾನು ನಿರೀಕ್ಷಿಸುತ್ತಿದ್ದೇನೆ ಎಂದರು। Kashmir also has cricketers. Unfortunately, because of lack of exposure, you haven't heard about our cricketers. But this sort of the way they got to the final. ಜೊತೆಗೆ ಅರವಿಂದ್ ಕೇಜ್ರಿಯ ಒಳಗೆ ಕ್ಲೀನ್ ಚೀಟ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ನಿರಪರಾಧಿಗಳು, ಇದು ರಾಜಕೀಯ ಪ್ರಕರಣವಾಗಿದ್ದು ನ್ಯಾಯಾಲಯ ಈ ಪ್ರಕರಣವನ್ನ ಸಮಗ್ರವಾಗಿ ಪರಿಶೀಲಿಸಿದೆ। ನಿರಪರಾಧಿತ್ವದ ತತ್ವವನ್ನ ನ್ಯಾಯಾಲಯ ಒಪ್ಪಿಕೊಂಡಿದೆ ಎಂದು ತಿಳಿಸಿದರು।